Good morning, students. Previous class we discussed the types of money and what is the difference between state money and the bank money and money and near money. This class we discuss the interrelationship between the money and income, money and wealth and finance. Modern economy is the very essential for a money economy. ಪ್ರಸ್ತುತ ನಮ್ಮ ಒಂದು ಆರ್ಥಿಕತೆಯಲ್ಲಿ ಏನದ ಅಂದರೆ ಹಣವೇ ಎಲ್ಲದಕ್ಕೂ ಕೂಡ ಮೂಲವಾಗಿದೆ. ವಿತೌಟ್ ಮನಿ ವಿ ಕಾಂಟ್ ಮೂವ್ ಇನ್ ಅವರ್ ಕಂಟ್ರಿ ಆ್ಯಸ್ ವೆಲ್ ಆ್ಯಸ್ ದ ವರ್ಲ್ಡ್ ವರ್ಲ್ಡ್. ನಾವು ಹಣ ಇದ್ದಾಗಲೇ ಏನು ಮಾಡ್ತೀವಿ ಅಂದರೆ ಎಲ್ಲವನ್ನು ಕೊಂಡ್ಕೊಳ್ಳೋದು. ಇಫ್ ಸಪೋಸ್ ವಿ purchasing any commodity in the market, we must and should give the money. ನಾವು ಮಾರುಕಟ್ಟೆಯಲ್ಲಿ ಇಂದು ಯಾವುದೇ ವಸ್ತುವನ್ನು ಕೊಂಡ್ಕೊತಾ ಇದ್ದೇವೆ ಅಂದರೆ ಏನಾಗ್ತದೆ ಅಂದರೆ ಹಣ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ. ಇದರಲ್ಲಿ ಫಸ್ಟ್ ಒನ್ ಮನಿ ಆ್ಯಂಡ್ ಇನ್ಕಮ್. The all transaction in the modern economy takes place in terms of the economy. If suppose every person involved in the economic activities, person investing the amount in the form of the money and also he get income in the form of the money. ಒಬ್ಬ ವ್ಯಕ್ತಿ ಏನಾದರೂ ಒಂದು ಆರ್ಥಿಕತೆಯಲ್ಲಿ ಹಣವನ್ನು ಏನಾದರೂ ಹೂಡಿಕೆ ಮಾಡ್ತಾ ಇದ್ದಾನಂದರೆ ಅವನೇನು ಮಾಡ್ತಾನೆ, ಹಣದ ರೂಪದಲ್ಲಿ ಅದನ್ನೇನು ಮಾಡ್ತಾನೆ, ಹೂಡಿಕೆ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂಥ ಒಂದು ವಸ್ತುವನ್ನು ತಾನು ಮಾರುಕಟ್ಟೆಗೆ ಹೋಗಿ ಕೊಂಡ್ಕೊಳ್ಳಿಕ್ಕೆ ಅದು ಕೂಡ ಏನಾಗ್ತಂದರೆ ಹಣ ಅನ್ನೋದು ಭಾಳಷ್ಟು ಮುಖ್ಯ ಆಗ್ತದೆ. People receive their incomes in terms of the money. Yes, every person want income in the form of the money because money is the very necessary nowadays. Without money we can't live in a single minute. ನಮಗೇನಾಗ್ತದಂದರೆ ಹಣ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ. ಅದಕ್ಕಾಗಿ ವ್ಯಕ್ತಿಯನ್ನವ್ರು ಏನು ಮಾಡ್ತಾನಂದರೆ ಯಾವುದೇ ವ್ಯಕ್ತಿ ಕೂಡ ತನ್ನ ಆದಾಯವನ್ನು ಹಣದ ರೂಪದಲ್ಲೇ ಪಡಿತಾ ಇದೆ. ನಾವು ಒಂದು ಹಣ ಇಲ್ಲದೆ ಒಂದು ಕ್ಷಣವೂ ಕೂಡ ಏನೆಲ್ಲ ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನದ ಅಂದರೆ ಹಣ ಮತ್ತು ಆದಾಯಕ್ಕೆ ಮನಿ ಆ್ಯಂಡ್ ಇನ್ಕಮ್ ದಿ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ ದ ಎಕ್ನಾಮಿ. ಹಣ ಮತ್ತು ಆದಾಯ ಅನ್ನೋದೇನಾಗ್ತದೆ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾವೆ. ಇಫ್ ಸಪೋಸ್ ಬಿಸ್ನೆಸ್ ಮ್ಯಾನ್ ಗೆಟ್ ಈಸ್ ಇನ್ಕಮ್ ಇನ್ ದ ಫಾರ್ಮ್ ಆಫ್ ದ ಮನಿ. ಇಫ್ ಸಪೋಸ್ ಏನಾದ್ರಿಗೂ ವ್ಯಾಪಾರಸ್ಥರು ಇದ್ದಾರೆ ಅಂದರೆ ಅವರು ಕೂಡ ತಮ್ಮ ಆದಾಯವನ್ನು ಏನು ಮಾಡ್ತಾರೆ ಅಂದರೆ ಆದಾಯ ರೂಪದಲ್ಲಿ ಪಡ್ಕೊತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಇಫ್ ಸಪೋಸ್ ಫಾರ್ಮರ್ಸ್ ಗೆಟ್ಟಿಂಗ್ ಹೀಸ್ ಪ್ರಾಫಿಟ್ ಫ್ರಮ್ ದ ಮನಿ. ಇಲ್ಲಿ ರೈತರು ಕೂಡ ಏನು ಮಾಡ್ತಾರೆ ಅಂದರೆ ಹಣವನ್ನು ಆದಾಯವನ್ನು ಏನು ಮಾಡ್ತಾರೆ ಅಂದರೆ ಹಣದ ರೂಪದಲ್ಲೇ ಪಡ್ಕೊತಿರ್ತಾರೆ. ಆ್ಯಂಡ್ ಆಲ್ಸೋ ಡಾಕ್ಟರ್ ರಿಸೀವ್ ಹೀಸ್ ಫೀಸ್ ಇನ್ ದ ಫಾರ್ಮ್ ಆಫ್ ದ ಮನಿ. ಇಲ್ಲಿ ಡಾಕ್ಟರು ಕೂಡ ಏನು ಮಾಡ್ತಾರೆ ಅಂದರೆ ಹಣವನ್ನು ಏನು ಮಾಡ್ತಾರೆ ಅಂದರೆ ಆದಾಯವನ್ನು ಹಣದ ರೂಪದಲ್ಲೇ ಪಡ್ಕೊತಿರ್ತಾರೆ. ಆ್ಯಂಡ್ ಲ್ಯಾಂಡ್ಲಾರ್ಡ್ ಗೆಟ್ಸ್ ಅ ರೆಂಟ್ ಇನ್ ದ ಫಾರ್ಮ್ ಆಫ್ ದ ಮನಿ. ಆಲ್ಸೋ ಯಾರು ಒಂದು ಭೂ ಮಾಲೀಕರು ಇರ್ತಾರಲ್ಲ, ಲ್ಯಾಂಡ್ಲಾರ್ಡ್ಸ್ ಆಲ್ಸೋ ಗೆಟ್ ಹೀಸ್ ಇನ್ಕಮ್ ಇನ್ ದ ಫಾರ್ಮ್ ಆಫ್ ದ ಮನಿ. ಇಲ್ಲಿ ಭೂ ಒಡೆಯರು ಯಾರಾಗಿರ್ತಾರಲ್ಲ, ಒಂದು ಭೂಮಿಗೆ ಯಾರು ಒಡೆಯರಾಗಿರ್ತಾರೆ ಅವರು ಕೂಡ ಏನು ಮಾಡ್ತಾರೆ, ತಮ್ಮ ಬಾಡಿಗೆಯನ್ನು ಆದಾಯ ರೂಪದಲ್ಲಿ ಏನು ಮಾಡ್ತಾನಂದರೆ ಹಣವನ್ನೇ ಪಡ್ಕೊತಾ ಇರ್ತಾರೆ. ಆಲ್ ಇನ್ಕಮ್ ಇನ್ ದ ಮಾಡರ್ನ್ ಸೊಸೈಟಿ expressed and earned in terms of the money. Yes, every person in a society getting his income and express in his income in the forms of the money. ಇಲ್ಲಿ ಪ್ರತಿ ವ್ಯಕ್ತಿಯೂ ಕೂಡ ಏನು ಮಾಡ್ತಾನೆ ಅಂದರೆ ಸಮಾಜದಲ್ಲಿ ತನ್ನ ಆದಾಯವನ್ನು ಕೂಡ ಏನು ಮಾಡ್ತಾನಂದರೆ ಅವನು ಹಣದ ಮೇಲೆ ಏನು ಮಾಡ್ತಾನಂದರೆ ನಿರ್ಧರಿಸ್ತಾನೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು ಮಾಡ್ತಾನಂದರೆ ತನ್ನ ಆದಾಯವನ್ನು ಏನು ಮಾಡ್ತಾನಂದರೆ ಹಣದ ರೂಪದಲ್ಲೇ ಪಡೀತಾ ಇರ್ತಾನೆ. ಹೆನ್ಸ್ ಮನಿ ಆ್ಯಂಡ್ ಇನ್ಕಮ್ ಆರ್ ದಿ ಕ್ಲೋಸ್ ರಿಲೇಟೆಡ್. ಮನಿ ಆ್ಯಂಡ್ ಇನ್ಕಮ್ ಆರ್ ಬೋತ್ ಆರ್ ದ ವೆರಿ ಕ್ಲೋಸ್ ಫ್ರೆಂಡ್ಸ್. ಇಲ್ಲಿ ಹಣ ಮತ್ತು ಆದಾಯ ಅನ್ನೋದಾಗಿದ್ದರೆ ಒಬ್ಬರಿಗೊಬ್ಬರು ಏನು ಮಾಡ್ತಾರೆ ಅಂದರೆ ಆತ್ಮೀಯ ಸ್ನೇಹಿತರು. ವಿದೌಟ್ ಮನಿ ವಿ ಕಾಂಟ್ ಲಿವ್. ಆ್ಯಂಡ್ ಇಫ್ ಸಪೋಸ್ ವಿ ಹ್ಯಾವ್ ನಾಟ್ ಟೇಕನ್ ದ ಇನ್ಕಮ್ ಆಟೋಮೆಟಿಕ್ಲಿ ವಿ ಕಾಂಟ್ ಲಿವ್ ಇನ್ ದ ವರ್ಲ್ಡ್. ಇಲ್ಲಿ ಏನಾಗ್ತದೆ ಅಂದರೆ ನಾವು ಆದಾಯ ಇದ್ದರೆ ಏನು ಮಾಡ್ತೇವೆ ಅಂದರೆ ನಾವು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದಾಯ ಇಲ್ಲ ಅಂತ ಏನಾಗಲ್ಲ ಜೀವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. Income of the community is also expressed in terms of the money. Yes, if suppose community income is also decided in the form of the money. ಈಗ ಯಾವುದೇ ಒಂದು ಸಮುದಾಯದಲ್ಲಿ ಏನಾಗ್ತದೆ ಅಂದರೆ ಹಣವನ್ನು ಹೆಚ್ಚಿಗೆ ಗಳಿಸ್ತಾ ಇದೆ ಅಂದರೆ ದ್ಯಾಟ್ ಮನಿ ಆಲ್ಸೋ ಮೇಜರ್ಸ್ ಇನ್ ಟರ್ಮ್ಸ್ ಆಫ್ ದ ಮನಿ. ಆ ಹಣವನ್ನು ಕೂಡ ಏನು ಮಾಡ್ತೀವಿ ಅಂದರೆ ನಾವು
ಆದಾಯವನ್ನು ಏನು ಮಾಡ್ತೀವಿ ಅಂದರೆ ಹಣದ ರೂಪದಲ್ಲಿ ಏನು ಮಾಡ್ತೀವಿ ಅಂದರೆ ಅಳತೆಯನ್ನು ಮಾಡ್ತೇವೆ. ಇಟ್ ಈಸ್ ಮೆಜರ್ಡ್ ಬೈ ದಿ community income of the community measured by the calculating the total money value of all commodities and services produced during a given year. ಇಲ್ಲಿ ಏನಾಗ್ತದೆ ಅಂದರೆ ಇನ್ಕಮ್ ಆಫ್ ದ ಕಮ್ಯುನಿಟಿ ಇಸ್ ಮೆಜರ್ಡ್ ಬೈ ದಿ ಟೋಟಲ್ ವ್ಯಾಲ್ಯೂ ಆಫ್ ಮನಿ ಡಿವೈಡೆಡ್ ಬೈ ಆಲ್ ಕಮ್ಯುನಿಟೀಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್. ಡ್ಯೂರಿಂಗ್ ಗಿವನ್ ಆಫ್ ಪೀರಿಯಡ್ ಆಫ್ ಟೈಮ್ ಈಸ್ ನಥಿಂಗ್ ಬಟ್ ದಿ 1 year. ಒಂದು ವರ್ಷದಲ್ಲಿ ಆ ಒಂದು ಒಟ್ಟು ಹಣದ ಮೌಲ್ಯ ಡಿವೈಡೆಡ್ ಬೈ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ. ಇಲ್ಲಿ ಒಟ್ಟು ಹಣದ ಮೌಲ್ಯವನ್ನು ಎದರಿಂದ ಅಳ್ತೇವೆ ಅಂದರೆ ಆ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ ಏನು ಮಾಡ್ತೇವೆ ಅಂದರೆ ನಾವು ಒಟ್ಟು ಹಣದ ಮೌಲ್ಯವನ್ನು ಏನು ಮಾಡ್ತೇವೆ ಅಂದರೆ ಮೆಜರ್ ಮಾಡ್ತಾ ಇರ್ತೇವೆ. ಆ ಡಿಸ್ಟಿಂಕ್ಷನ್ ಈಸ್ ಆಲ್ವೇಸ್ ಮೇಡ್ ಬಿಟ್ವೀನ್ money income and the real income of the community. Yes, exactly. If suppose person getting his income in the form of the money, some money or the expenditure for his own consumption and some amount of the money he is saving for the future purpose. ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬ ವ್ಯಕ್ತಿಯು ತನಗೆ ಬಂದಂಥ ಆದಾಯದಲ್ಲಿ ಕೆಲವೊಂದಿಷ್ಟು ಪ್ರತಿಶತದಷ್ಟು ಹಣವನ್ನು ತನಗೆ ಒಂದು ಅನುಭವಿಸಲಿಕ್ಕೆ ಬಳಸ್ಕೊಂಡು ಉಳಿದ ಹಣವನ್ನು ಏನು ಮಾಡಿದೆ ಅಂದರೆ ಭವಿಷ್ಯತ್ತಿಗೋಸ್ಕರ ಏನು ಮಾಡ್ತಿರ್ತಾನಂದರೆ ಏನಾದರೂ ಸರಕುಗಳನ್ನು ಕೊಳ್ಳಬೇಕಂತ ಏನು ಮಾಡ್ತಾನೆ ಭವಿಷ್ಯತ್ತಿಗೋಸ್ಕರ ಏನು ಮಾಡ್ತಾನೆ ಉಳಿತಾಯವನ್ನು ಮಾಡ್ತಿರ್ತಾನೆ. And similarly, there always arises a difference between the total money transaction and the total money income of the community. As if suppose if a person getting his income, he cannot expenditure total income because he also think about the future also. ಈಗ ಒಬ್ಬ ವ್ಯಕ್ತಿ ಏನಾದರೂ ಆದಾಯ ಗಳಿಸ್ತಾ ಇದ್ದಾನಂದರೆ ಅಲ್ಲಿ ಆದಾಯದಲ್ಲಿ ಏನು ಮಾಡ್ತಾರೆ ಅಂದರೆ ಹಣವನ್ನು ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ ಪ್ರೆಸೆಂಟ್ ಸಿಚುವೇಶನ್ಗೆ ಬೆಳೆಸ್ಕೊಂಡು ಕೆಲವೊಂದಿಷ್ಟು ಹಣವನ್ನು ಏನು ಮಾಡ್ತಾನೆ ಅಂದರೆ ಉಳಿತಾಯಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಮುಂದಿನ ಒಂದು ಪೀಳಿಗೆಗೋಸ್ಕರ ಏನು ಮಾಡ್ತಾನೆ ಅಂದರೆ ತನ್ನ ಒಂದು ವಂಶಸ್ಥರಿಗೋಸ್ಕರ ಏನು ಮಾಡ್ತಾನೆ ಉಳಿತಾಯನ ಮಾಡ್ತಿರ್ತಾನೆ. ಅದಕ್ಕಾಗಿ ಇಲ್ಲಿ ಏನಂದರೆ ಟೋಟಲ್ ಮನಿ ಆಫ್ ದ ಟ್ರಾನ್ಸಾಕ್ಷನ್ ನಥಿಂಗ್ ಬಟ್ ದಿ if the money transaction in the economy, if you are buying the any economic goods, you pay the amount. ಇಲ್ಲಿ ಏನಾದರೂ ಒಂದು ಯಾವುದೇ ಒಂದು ಆರ್ಥಿಕವಾದಂಥ ಒಂದು ವಸ್ತುಗಳನ್ನ ಕೊಂಡ್ಕೊತಾ ಇದ್ದೀರಿ ಅಂದರೆ ಅಲ್ಲಿ ಏನು ಮಾಡ್ತೀರಿ ನೀವು ಅಮೌಂಟನ್ನು ಪೇ ಮಾಡ್ತೀರಿ. ಅಲ್ಲಿ ಟೋಟಲ್ ಮನಿ ಟ್ರಾನ್ಸಾಕ್ಷನ್ ಆಗ್ತಿರ್ತದೆ. ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂ ಆಫ್ ದ ಮನಿ ಅಂದರೆ ಟೋಟಲ್ ವ್ಯಾಲ್ಯೂ ಆಫ್ ಮನಿ ಡಿಪೆಂಡ್ ಅಪಾನ್ ದ ಸಿಚುವೇಶನ್ ಆಫ್ ದ ಎಕನಾಮಿ. ಇಲ್ಲಿ ಒಟ್ಟು ಹಣದ ಮೌಲ್ಯ ಕೂಡ ಏನಾಗ್ತದೆ ಅಂದರೆ ಆ ಒಂದು ಆರ್ಥಿಕತೆಯ ಒಂದು ಸ್ಥಿತಿಗೆ ಅನುಗುಣವಾಗಿ ಏನಾಗ್ತದೆ ಡಿಸೈಡ್ ಆಗ್ತದೆ. ಬಿಕಾಸ್ ಸಮ್ ಆಫ್ ದ ಟೈಮ್ ಇನ್ಫ್ಲೇಷನ್ ಕ್ರಿಯೇಟೆಡ್ ದ್ಯಾಟ್ ಟೈಮ್ ಪ್ರೈಸ್ ಆಫ್ ದ ಕಮೋಡಿಟೀಸ್ ಇನ್ಕ್ರೀಸಸ್ ಬಟ್ ದ ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸಸ್. ಇಲ್ಲಿ ಏನಾಗ್ತದೆ ಅಂದರೆ ಅತಿ ಪ್ರಸರಣ ಸಂದರ್ಭದಲ್ಲಿ ಅಥವಾ ಹಣದುಬ್ಬರದ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ವಸ್ತುಗಳ ಬೆಲೆಗಳು ಸತತವಾಗಿ ಏರ್ಕೊಂತ ಹೋಗ್ತಾವ. ಅವಾಗ ಏನಾಗ್ತದೆ ಅಂದರೆ ಹಣದ ಮೌಲ್ಯ ಏನಾಗ್ತದೆ ಅಂದರೆ ಇಳಿಕೆ ಆಗ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ದ ಟೋಟಲ್ ಮನಿ ಆಫ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ದ ಟೋಟಲ್ ವ್ಯಾಲ್ಯೂ ಆಫ್ ಮನಿ ಇಸ್ ದ ಡಿಪೆಂಡ್ ಅಪಾನ್ ದ ಎಕನಾಮಿಕ್ ಸಿಚುವೇಶನ್ ಆಫ್ ದ ಎಕನಾಮಿ. ಆ ಒಂದು ದೇಶದ ಆರ್ಥಿಕತೆಯ ಮೇಲೆ ಏನಾಗ್ತದೆ ಅಂದರೆ ಅದರ ಒಂದು ಹಣದ ಒಂದು ಮೌಲ್ಯ ಡಿಸೈಡ್ ಆಗ್ತದೆ. ಅಷ್ಟೇ ಅಲ್ಲದೆ ಎಷ್ಟು ರೀತಿಯಾದಂಥ ಹಣವು ಮಾರುಕಟ್ಟೆಯಲ್ಲಿ ಪೂರೈಕೆ ಆಗ್ತದೆ. ಹೌ ಮಚ್ ಮನಿ ಆಸ್ ಸಪ್ಲೈ ಇನ್ ದ ಮಾರ್ಕೆಟ್, ಎಷ್ಟು ಹಣವು ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂದರೆ ಪೂರೈಕೆ ಆಗ್ತಾ ಇದೆ ಅನ್ನೋದು ಕೂಡ ಏನಾಗ್ತದೆ ಸರಿಯಾದಂಥ ಒಂದು ಮಾಹಿತಿ ಸಿಗ್ತದೆ. That's why total money of the transaction and the total value of the money depend upon the situation of the economy. And finally, every person getting money in the form of the income, and without money we can't live in the world. Without income ವಿ ಕಾಂಟ್ ಇಂಪ್ರೂವ್ ಅವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇಲ್ಲಿ ಹಣನೇ ಕೂಡ ಏನಾಗ್ತದೆ ಅಂದರೆ ಆದಾಯ ರೂಪದಲ್ಲಿ ಪಡಿತಾ ಇದ್ದೇವೆ. ಹಣ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನಮ್ಮ ಜೀವನ ಮಟ್ಟವು ಕೂಡ ಏನಕ್ಕೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟು ಮನಿ ಆ್ಯಂಡ್ ವೆಲ್ತ್. ಎಸ್, ಬಿಫೋರ್ ಇಂಟ್ರೊಡ್ಯೂಸಿಂಗ್ ದಿ ಮನಿ we are storing the wealth in the form of the barter system. Barter is nothing but the exchange for goods. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಾಟಿ ಪದ್ಧತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಹಣವನ್ನು ಏನು ಮಾಡ್ತಿದ್ದೀವಿ ಅಂದರೆ
ವಸ್ತುಗಳ ರೂಪದಲ್ಲಿ ಏನು ಮಾಡ್ತೀವಿ, ಸಂಗ್ರಹಣ ಮಾಡ್ತಿದ್ದೀವಿ. ಇಲ್ಲಿ ವಸ್ತುಗಳನ್ನು ನಾವು ಶೇಖರಣೆ ಮಾಡ್ಕೊತಾ ಇದ್ದೇವೆ ಅಂದರೆ ಅಷ್ಟು ನಮ್ಮ ಕಡೆ ಏನದ ಆಸ್ತಿ ಇದೆ ಅಂತ ಅಂದ್ಕೊಳ್ತಿದ್ದೀವಿ. ಬಟ್ ದ್ಯಾಟ್ ಟೈಮ್ ಕೆನಾಟ್ ಇನ್ವೆನ್ಷನ್ ದ ಮನಿ. ಆ ಟೈಮ್ದಲ್ಲಿ ಏನು ಮಾಡಿದೆ ಅಂದರೆ ನಾವು ಯಾವುದೇ ರೀತಿಯಂಥ ಹಣವನ್ನು ಏನು ಮಾಡಲಿಲ್ಲ, ಇನ್ವೆನ್ಷನ್ ಮಾಡಲಿಲ್ಲ. ಅದಕ್ಕಾಗಿ ಆ ಟೈಮ್ದಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟೋರಿಂಗ್ ವೆಲ್ತ್ ಇನ್ ದ ಫಾರ್ಮ್ ಆಫ್ ದ ಗೂಡ್ಸ್. ಅಲ್ಲಿ ಏನು ಮಾಡಿ ವಸ್ತುಗಳ ರೂಪದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸಂಪತ್ತನ್ನು ಏನು ಮಾಡ್ತೀವಿ, ಸಂಗ್ರಹಣ ಮಾಡ್ತಿದ್ದೀವಿ. ಬಟ್ ನೌ ಡೇಸ್ ವಿ ಆರ್ ಇನ್ವೆನ್ಷನ್ ದ ಮನಿ and also the storing the wealth in the form of the money and easily transaction to one place to another place and one person to another person. ಇಲ್ಲಿ ಹಣವನ್ನು ಸಂಪತ್ತನ್ನು ನಾವು ಏನು ಮಾಡ್ಬೋದು ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೂಡ ಏನು ಮಾಡ್ತೀವಿ, ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದು. ಅಥವಾ ಇಫ್ ದ ವೆಲ್ತ್ ಆಲ್ಸೋ ಮೆಜರಿಂಗ್ ದಿ ಇನ್ ಟರ್ಮ್ಸ್ ಆಫ್ ದ ಮನಿ. ಈ ಸಪೋಸ್ ಗೋಲ್ಡ್ ಅಮೌಂಟ್ ಡಿಸೈಡೆಡ್ ಇನ್ ದ ಫಾರ್ಮ್ ಆಫ್ ದ ಮನಿ. ಇಲ್ಲಿ ಏನಾದರೂ ನಾವು ಬಂಗಾರ ತಗೊತಾ ಇದ್ದೇವೆ ಅಂದರೆ ಅದನ್ನು ಕೂಡ ಏನು ಮಾಡೋದು, ನಾವು ಸಂಪತ್ತಿನ ರೂಪದಲ್ಲಿ ಕೂಡ ಏನು ಮಾಡೋದು ಅಂದರೆ ಡಿಸೈಡನ್ನು ಮಾಡ್ಬೋದು. ಇನ್ ಆರ್ಡಿನರಿ ಲ್ಯಾಂಗ್ವೇಜ್ ವೆಲ್ತ್ ನಥಿಂಗ್ ಬಟ್ ದಿ ಮನಿ. ಇಫ್ a person get 1 acre land purchasing, he give money for the ಲ್ಯಾಂಡ್ ಓನರ್. ಒಬ್ಬ ವ್ಯಕ್ತಿ ಏನಾದರೂ ಒಬ್ಬ ರೈತರ ಕಡೆ ಅಥವಾ ಭೂ ಒಡೆಯನ ಕಡೆ ಹೊಲವನ್ನು ತಗೊತಾ ಇದ್ದಾನಂದರೆ ಅವು ಏನು ಮಾಡ್ತಾನಂದರೆ ಹಣವನ್ನು ಕೊಡ್ತಾನೆ. ಇಲ್ಲಿ ಹಣವನ್ನು ಕೊಟ್ಟು ಏನು ಮಾಡ್ತಾನಂದರೆ ಹೊಲವನ್ನು ಏನು ಮಾಡ್ತಾನೆ, ಕೊಂಡ್ಕೊಳ್ತಾನೆ. ಅಲ್ಲಿ 1 acre ಲ್ಯಾಂಡ್ ಅದ ಅಂದ್ರೆ ಅದರ ಅರ್ಥ ಏನಾಗ್ತದೆ, ಸಪೋಸ್ ಎಕ್ಸಾಂಪಲ್, 1 acre ಲ್ಯಾಂಡ್ ಈಸ್ ದೇರ್ ಇನ್ ಪರ್ಸನ್, ಆಟೋಮೆಟಿಕ್ಲಿ ಹಿ ಈಸ್ ದಿ ಓನರ್ ಆಫ್ ದ 1 crore. 1 ಕೋಟಿ ರೂಪಾಯಿಗೆ ಅವನಿಗೆ ಏನು ಮಾಡ್ತಾನೆ, ಒಡೆಯನಾಗ್ತಾನೆ. But in economics, money such is not wealth. Money is one of the forms of the wealth. Money is not wealth because some of the times paper notes are having the only short period, because the printing the papers we are not using the quality papers sometimes. ಇಲ್ಲಿ ಏನಾಗ್ತದೆ ಅಂದರೆ ಪೇಪರ್ ನೋಟ್ಸನ್ನು ಅಥವಾ ಕರೆನ್ಸಿಗಳನ್ನು ನಾವು ನಾಣ್ಯಗಳನ್ನು ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾಣ್ಯಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಚಲಾವಣೆಯಲ್ಲಿ ಮಾಡ್ತಾ ಇದ್ದಾಗ ಅವನ್ನ ಉತ್ಪಾದಿಸುವಾಗ ನಾವೇನು ಮಾಡ್ತೀವಿ ಅಂದರೆ ಅವನು ಸರಿಯಾದ ರೀತಿಯಂಥ ಗುಣಮಟ್ಟದ ನಾಣ್ಯಗಳನ್ನು ಅಲ್ಲಿ ಬಳಸೋದಿಲ್ಲ. ಅಷ್ಟು ಅಲ್ಲದೆ ಗುಣಮಟ್ಟದ ಪೇಪರ್ಗಳು ಇಲ್ಲದಿರೋದ್ರಿಂದ ಏನಾಗ್ತದೆ ಅಂದರೆ ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಏನಾಗ್ತದೆ ಆ ನೋಟ್ಸ್ಗಳು ಕೂಡ ಏನಾಗ್ತವೆ, ಲಾಸ್ ಆಗ್ತವೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಮನಿ ಆ್ಯಸ್ ಸಚ್ ಇಸ್ ಅ ನಾಟ್ ವೆಲ್ತ್. ಮನಿ ಈಸ್ ಒನ್ ಆಫ್ ದ ಫಾರ್ಮ್ಸ್ ಆಫ್ ದ ವೆಲ್ತ್. ಅದು ಸಂಪತ್ತಿನ ಒಂದು ರೂಪ ಅಷ್ಟೇ ಹಣವು. ಇಲ್ಲಿನ ಸಂಪತ್ತು ಏನದಂದರೆ ಹಣದ ಒಂದು ರೂಪ, ಹಣವು ಸಂಪತ್ತಿನ ಒಂದು ರೂಪ. ಇಲ್ಲಿ ಆಲ್ ಮನಿ ಈಸ್ ವೆಲ್ತ್. ಎಲ್ಲ ಹಣವು ಕೂಡ ಏನದ ಸಂಪತ್ತಂತ ಹೇಳ್ತಾರೆ. ಆಲ್ ಮನಿ ಈಸ್ ವೆಲ್ತ್, ಬಟ್ ಆಲ್ ವೆಲ್ತ್ ಈಸ್ ನಾಟ್ ಮನಿ. ಆಲ್ ಮನಿ ಈಸ್ ವೆಲ್ತ್, ಬಟ್ ಆಲ್ ವೆಲ್ತ್ ಈಸ್ ನಾಟ್ ಮನಿ, ಬಿಕಾಸ್ ಸಮ್ ಆಫ್ ದ ವೆಲ್ತ್ ಕೆನಾಟ್ ಬಿ ಮೇಜರ್ ಇನ್ ಫಾರ್ಮ್ಸ್ ಆಫ್ ದ ಮನಿ. ಸಪೋಸ್ example, if a person characteristics cannot be measured in terms of the money. Suppose person behavior cannot be measured in terms of the money. ಆ ಒಬ್ಬ ವ್ಯಕ್ತಿಯ ಒಂದು ಸಪೋಸ್ ಪರ್ಸನಾಲಿಟಿ ಕೆನಾಟ್ ಬಿ ಮೆಜರ್ ಇನ್ ಟರ್ಮ್ಸ್ ಆಫ್ ದ ಮನಿ. ಒಬ್ಬ ವ್ಯಕ್ತಿಯ ಒಂದು ಗುಣಲಕ್ಷಣಗಳಾಗಿರ್ಬೋದು, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅವನ ಒಂದು ನೀತಿಗಳನ್ನು ಏನು ಮಾಡೋದು ನಾವು ಟರ್ಮ್ಸ್ಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಇಟ್ ಈಸ್ ಆಲ್ಸೋ ವೆಲ್ತ್ ಫಾರ್ ದ ಪರ್ಸನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬಿಹೇವಿಯರ್ ಆಲ್ಸೋ ದಿ ವೆಲ್ತ್ ಆಫ್ ದ ಪರ್ಸನ್. ದ್ಯಾಟ್ ವೆಲ್ತ್ ಕೆನಾಟ್ ಬಿ ಮೆಜರ್ ಇನ್ ಟರ್ಮ್ಸ್ ಆಫ್ ದ ಮನಿ. ಅಲ್ಲಿ ಒಬ್ಬ ವ್ಯಕ್ತಿಯ ಗುಣಗಳನ್ನ ಏನು ಮಾಡೋದಿಲ್ಲ, ಅಲ್ಲಿ ವೆಲ್ತ್ ರೂಪದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದೇ ಅವಾಗ ಏನಾಗ್ತದೆ, ಸಂಪತ್ತಾಗಿರ್ತದೆ. And it's a money worth that is the wealth. There is a close link between the money and wealth. Yes, because wealth is expressed in terms of the money, automatically close relationship between the money and the wealth. If suppose you have gained the wealth, you give the money. ನೀವೇನಾದರೂ ಇಲ್ಲಿ ಹಣವನ್ನು ಸಂಪತ್ತನ್ನು ಕೊಂಡ್ಕೊಳ್ತಾ ಇದ್ದೀವಿ ಅಂದರೆ, ಸಂಪತ್ತು ಗಳಿಸಿದ್ದೀವಿ ಅಂದರೆ ಅದಕ್ಕೆಲ್ಲ ಮೇನ್ ರೀಸನ್ ಏನಂದರೆ, ಮೇನ್ ಕಾರಣ ಏನಂದರೆ ಹಣ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಯಾವುದೇ ರೀತಿಯಾದ ಸಂಪತ್ತನ್ನು ನಾವೇನು ಮಾಡ್ತಿರಲಿಲ್ಲ, ಕೊಂಡ್ಕೊತಿರಲಿಲ್ಲ. ಆ್ಯಂಡ್ ಮನಿ ಎಂಜಾಯ್ಸ್ ಅ ಕಮಾಂಡ್ ಓವರ್ ಅದರ್. ಎಸ್, ಮನಿ ಈಸ್ ದಿ ಕಮಾಂಡರ್ ಆಫ್ ದ ಎಕಾನಮಿ.
ವಿತೌಟ್ ಮನಿ ವಿ ಕಾಂಟ್ ಡಿಸೈಡ್ ದ ಪ್ರೈಸ್ ಆಫ್ ದ ಕಮೋಡಿಟಿ ಆಸ್ ವೆಲ್ ಆಸ್ ವಿ ಕಾಂಟ್ ಡಿಸೈಡ್ ದ ಪ್ರೈಸ್ ಆಫ್ ದ ವೆಲ್ತ್. ಇಲ್ಲಿ ಒಂದು ಸಂಪತ್ತಿನ ಒಂದು ನಾವು ಬೆಲೆಯನ್ನು ನಿರ್ಧಾರ ಮಾಡ್ತಾ ಇದ್ದೇವೆ ಅಂದರೆ, ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇದ್ದೀವಿ ಅಂದರೆ, ವ್ಯಾಲ್ಯೂ ಆಫ್ ಮನಿ, ಹಣದ ಮೌಲ್ಯ ಅನ್ನೋದು ಏನಾಗ್ತದೆ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. Therefore, it is useful to buying the different forms of wealth. It is a very interesting to note that people try to keep their wealth in the form of the money. Some are storing the wealth in the form of the gold, in the form of the storing of various forms of the wealth. ಇಲ್ಲಿ ಸಪೋಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಹಣವನ್ನು ನಾವು ಏನು ಮಾಡ್ತೀವಿ ಅಂದರೆ ವಿವಿಧ ರೂಪದಲ್ಲಿ ಏನು ಮಾಡ್ತೀವಿ ಅಂದರೆ ಸಂಪತ್ತಿನ ರೂಪದಲ್ಲಿ ಏನು ಮಾಡ್ತೇವೆ, ಸ್ಟೋರಿಂಗ್ ಮಾಡ್ತೇವೆ. ಸಪೋಸ್ ಸ್ಟೋರಿಂಗ್ ಆಫ್ ವೆಲ್ತ್ ಇನ್ ದ ಫಾರ್ಮ್ಸ್ ಆಫ್ ದ ಗೋಲ್ಡ್, ಇನ್ ದ ಫಾರ್ಮ್ ಆಫ್ ದ buying the lands, in form of the buying the very costly bikes, cars, etc. If suppose if you have get BMW car, you are owner of the 64 lakh rupees or 70 lakhs. ಇಲ್ಲಿ ಒಬ್ಬ ನೀವು BMW ಕಾರ್ ಓನರ್ ಆಗ್ತಾ ಇದ್ದೀರ ಅಂದರೆ ಏನಾದ್ರು ಅದರ ಅರ್ಥ ಅಂದರೆ ನೀವು 64 ಲಕ್ಷ ರೂಪಾಯಿ ಅಥವಾ 70 ಲಕ್ಷ ರೂಪಾಯಿ ಕಾರದ ಏನು ಮಾಡ್ತೀರಿ, ಒಡೆಯರಾಗ್ತೀರಿ. ಇದರ ನಂತರ ಒಡೆಯರಾಗ್ತಾ ಇದ್ದೀರಂತ ಅದರ ಅರ್ಥ ಆಗ್ತದೆ. Money thus act as a claim to wealth and sometimes wealth itself. Yes, sometimes cannot be money. Sometimes wealth itself. Hence, money and wealth are related but are distinct. Money and wealth is a very different because without money we can't live in the world, but without wealth we live in the world. ಸಂಪತ್ತಿಲ್ಲ ಅಂದರೆ ನಾವು ದೇಶದಲ್ಲಿ ಬದುಕ್ಬೋದು, ಹೌದಾ, ಬಟ್ ಹಣ ಇಲ್ಲ ಅಂದರೆ ಬದುಕೋದಿಲ್ಲ. ಇಫ್ ಸಪೋಸ್ ಯು ಹ್ಯಾವ್ ಮನಿ ಯು ಕ್ಯಾನ್ ಈಸಿಲಿ ಲೀಡ್ ಲೈಫ್. ನಿನ್ನ ಕಡೆ ಹಣ ಇದೆ ಅಂದರೆ ಏನಾಗ್ತದೆ ಅಂದರೆ ನಾವು ಜೀವನವನ್ನು ಸರಾಗವಾಗಿ ಸಾಗಿಸ್ಬೋದು. ಸಪೋಸ್ ಯು ಹ್ಯಾವ್ ಒನ್ಲಿ ವೆಲ್ತ್ ಕೆನಾಟ್ ಬಿ ಪರ್ಚೇಸಿಂಗ್ ದ್ಯಾಟ್ ವೆಲ್ತ್, ಆಟೋಮೆಟಿಕ್ಲಿ ವಿ ಕಾಂಟ್ ಲಿವ್ 1 minute. ನಿಮ್ಮ ಕಡೆ ಏನಾಗುತ್ತೆ, ಸಂಪತ್ತದ ಆದರೆ ಏನಾಗ್ತದೆ ಅಂದರೆ ಹಣ ಇಲ್ಲ. ಅಲ್ಲಿ ಸಂಪತ್ತದ ಅಂದರೆ ಮೇಡ ಸಂಪತ್ತನ್ನು ಕೊಟ್ಟು ನೀವು ಮಾರುಕಟ್ಟೆಯಲ್ಲಿ ವಸ್ತುವನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ. ಬಿಕಾಸ್ ಸಪೋಸ್ ಸೆಲ್ಲರ್ ವಾಂಟ್ ಟು ದಿ ಇನ್ಕಮ್ ಇನ್ ದ ಫಾರ್ಮ್ ಆಫ್ ದ ಮನಿ ವೆನ್ ಯು ಗೆಟ್ ದಿ ಕಮೋಡಿಟಿ, ವೆನ್ ಯು ಗಿವ್ ದಿ ಅಮೌಂಟ್ ಫಾರ್ ದಿ ಸೆಲ್ಲರ್, ಆಟೋಮೆಟಿಕ್ಲಿ ಯು ಬೈಯಿಂಗ್ ದಿ ಕಮೋಡಿಟಿ. ನೀವು ಒಂದು ವಸ್ತುವನ್ನು ಕೊಂಡ್ಕೊತಾ ಇದ್ದೀರಿ ಅಂದರೆ ಏನಾಗ್ತದೆ ಅಂದರೆ ಆ ವಸ್ತುವನ್ನು ಏನಾಗ್ತದೆ ಅಂದರೆ ನೀವು ವಸ್ತುವಿಗೆ ಎಷ್ಟು ಹಣ ಇದೆ ಅಷ್ಟು ಕೊಟ್ಟಾಗ ಏನು ಮಾಡ್ತಾನೆ ಅಂದರೆ ಮಾರಾಟಗಾರನು ನಿಮಗೆ ಆ ವಸ್ತುವನ್ನು ಕೊಡ್ತಾನೆ. ಅಷ್ಟು ತನಕ ಏನಾಗಿಲ್ಲ ನಿಮಗೆ ವಸ್ತುವಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಸಮಟೈಮ್ಸ್ ವೆಲ್ತ್ ಇಟ್ ಸೆಲ್ಫ್, ಮನಿ ದಸ್ ಆ್ಯಕ್ಟ್ ಎಸ್ ಅ ಕ್ಲೈಂಟ್ ಟು ವೆಲ್ತ್. ಅದು ಏನಾಗ್ತದೆ ಅಂದರೆ ಅಲ್ಲಿ ಒಬ್ಬ ಏನಾಗ್ತದೆ ಅಂದರೆ ಪಾತ್ರಧಾರಿಯಾಗಿ ಅಷ್ಟೇ ಇರ್ತದೆ ಹಣ ಅನ್ನೋದು. ಹಣನೇ ಇಲ್ಲ ಅಂತಲ್ಲ, ಮತ್ತು ಹಣ ಇದ್ದರೂ ಸಂಪತ್ತಿದೆ ಅಂತಂದ್ರೆ ನೋಡಿ ಏನಾಗ್ತಂದರೆ ಸಮ್ಟೈಮ್ಸ್ ಏನಾಗ್ತಂದರೆ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತಂದರೆ ಮನಿ ಆ್ಯಕ್ಟ್ ಆಸ್ ಅ ಒನ್ಲಿ ಕ್ಲೈಮ್ ಟು ವೆಲ್ತ್, ಒಂದು ಸಂಪತ್ತಿನ ಒಂದು ಪಾತ್ರಧಾರಿಯಾಗಿ ಕೆಲಸ ಮಾಡ್ತಿದೆ, ಬಟ್ ಹಣವೇ ಸಂಪತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮನಿ ಆ್ಯಂಡ್ ವೆಲ್ತ್ ಆರ್ ದಿ ರಿಲೇಟೆಡ್ ಬಟ್ ಆರ್ ಡಿಸ್ಟಿಂಕ್ಟ್. ಎಸ್, ಎಕ್ಸಾಕ್ಟ್ಲಿ. ಮನಿ ಆ್ಯಂಡ್ ವೆಲ್ತ್ ಆರ್ ದಿ ಕ್ಲೋಸ್ ರಿಲೇಟೆಡ್ ಬಟ್ ಸಮ್ಟೈಮ್ಸ್ ಇಟ್ ಈಸ್ ಅ ಡಿಸ್ಟಿಂಕ್ಟ್. ಇಲ್ಲಿ ಏನಂತಾರೆ ಡಿಫ್ರೆನ್ಸ್ ಅನ್ನೋದದ ಮನಿ ಮತ್ತು ವೆಲ್ತ್ ನಡುವೆ ಏನಾಗ್ತದೆ ಅಂದರೆ ಅದರ ಅಂತ ಡಿಫ್ರೆನ್ಸ್ ಇರ್ತದೆ.